Science Day. So I want to give information about Science Day. So I will express in Kannada, will tell in Kannada language. So you all are ready to listen? Yes. You all are listen? You all are ready? Yes. Okay. ನೋಡಿ ನಾವು ಪ್ರತಿ ವರ್ಷ ಫೆಬ್ರವರಿ 28ರಂದು ನಾವೇನ್ ಮಾಡ್ತೀವಿ ಸೈನ್ಸ್ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾಕಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಭೌತಶಾಸ್ತ್ರದ ಒಬ್ಬ ಪಿತಾಮಹ ಆಗಿರ್ತಕ್ಕಂತಹ ಸಿ ವಿ ರಾಮನ್ ಅವರ ರಾಮನ್ ಇಫೆಕ್ಟ್ ಅಂತಕ್ಕಂತಹ ಒಂದು ಸಂಶೋಧನೆ ಮಾಡಿದ್ರಲ್ಲ. ಯಾವಾಗ ಸಂಶೋಧನೆ ಮಾಡ್ತಾರಪ್ಪ ಅಂದ್ರೆ ಫೆಬ್ರವರಿ 28. ಆ ಫೆಬ್ರವರಿ 28ಕ್ಕೆ ಸಂಶೋಧನೆ ಮಾಡ್ತಾರೋ ಅಷ್ಟೇ ಅಲ್ಲದ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅವರಿಗೆ ನೋಬೆಲ್ ಪ್ರಶಸ್ತಿಯನ್ನು ಸಿಗ್ತೈತಿ. ಆ ನೋಬೆಲ್ ಪ್ರಶಸ್ತಿಯ ಪ್ರೈಸ್ ಎಷ್ಟಿತ್ತು ಅಂದ್ರೆ 8.5 ಲಕ್ಷ ಕೋಟಿ. 8.5 ಲಕ್ಷ ಕೋಟಿ ಪ್ರೈಸ್ ಇದೆ. ಆ ಪ್ರೈಸ್ ಅನ್ನ ನೀಡ್ತಾರೆ. ಯಾವ ಒಂದು ಪ್ರೈಸ್ ಯಾವ ಕ್ಷೇತ್ರಕ್ಕೆ ನೀಡ್ತಾರೆ ಅಂದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಅರ್ಥಶಾಸ್ತ್ರದಲ್ಲಿ ಸಾಧನೆಗೆ ಇದ್ದಂತಹ ಎಲ್ಲ ಮಹಿಳೆಯರಿಗೆ ಆ ನೋಬೆಲ್ ಪ್ರಶಸ್ತಿಯನ್ನು ನೀಡ್ತಾರೆ. ಅದೇ ರೀತಿ ನಮ್ಮ ಸಿ ವಿ ರಾಮನ್ ಅವರು ಭೌತಶಾಸ್ತ್ರದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಅವರಿಗೆ ನೋಬೆಲ್ ಪ್ರಶಸ್ತಿ ದೊರಕುತ್ತದೆ. ಸೊ ಏನು ಒಂದು ಸಂಶೋಧನೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಒಂದು ದಿನ ಅವರು ಸಮುದ್ರ ಏನು ಮಾಡ್ತಿರ್ತಾರೋ ಅವಾಗ ಸಮುದ್ರದ ಅಲೆಗಳು ಯಾಕೆ ನೀಲಿಯಾಗಿವೆ ಅನ್ನೋದನ್ನ ಅವರಲ್ಲಿ ಪ್ರಶ್ನೆ ಮೂಡ್ತಿತ್ತು ಅವ್ರ ಮನುಷ್ಯರು. ಆ ಪ್ರಶ್ನೆ ಮೂಡಬೇಕಾದ್ರೆ ಅದನ್ನ ಸಂಶೋಧನೆ ಮಾಡ್ತಾ ಹೋಗ್ತಾರೋ ಮುಂದೆ ಅವ್ರಿಗೆ ಏನಾಗ್ತಿದ್ರೆ ಪಾರದರ್ಶಿಕೆ ಮತ್ತು ಅಪಾರದರ್ಶಕತೆಯ ಬಗ್ಗೆ ಅವರಿಗೆ ಸಂಶೋಧನೆ ಮಾಡ್ತಾರೆ. ಅದನ್ನ ರಾಮನ್ ಇಫೆಕ್ಟ್ ಅಂತೇಳಿ ಕರೀತಾರೋ. ಅದಕ್ಕೆ ನಾವು ಪ್ರತಿ ವರ್ಷ ಏನ್ ಮಾಡ್ತೀವ್ರಿ ಫೆಬ್ರವರಿ 28 ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನಾವು ಯಾವುದೇ ಒಂದು ಒಪ್ಕೊಳ್ಬೇಕಾಯ್ತಂದ್ರೆ, ಯಾವುದೇ ಒಂದು ವಿಷಯವನ್ನ ಒಪ್ಕೊಳ್ಬೇಕಾಯ್ತಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ವೈಜ್ಞಾನಿಕತೆಯ ಭಾವನೆಯನ್ನ ಮೂಡಿಸ್ಕೊಳ್ಬೇಕು. ಸೊ ನೋಡ್ರಿ, ಯಾರಾದ್ರೂ ನಮ್ಮ ಹೋಗುವಂತ ದಾರಿಯಲ್ಲಿ ಅಥವಾ ನಾವು ವಾಸವಾಗಿರ್ತಕ್ಕಂಥ ಮನೆಯಲ್ಲಿ ನಾವು ಯಾರಾದ್ರೂ ಒಬ್ರು ಒಂದು ನಿಂಬೆ ಹಣ್ಣನ್ನು ಗದಿದ್ರೆ ಬೈ ಚಾನ್ಸ್ ಹೋಗುವಾಗ ಬಿದ್ದಿತ್ತಂದ್ರೆ ನಾವೇನ್ ಮಾಡ್ತೀವಿ, ನಿಂಬೆ ಹಣ್ಣನ್ನು ನೋಡಿ ಅನ್ಸ್ತೀವಿ ನಾವೆಲ್ಲರೂ. ಸೊ ಇನ್ಕ್ಲೂಡಿಂಗ್ ಮೀ, ನನ್ನ ಹಿಡ್ಕೊಂಡು ಎಲ್ಲರೂ ನಾವು ಏನ್ ಮಾಡ್ತೇವೆ ಅನ್ಸ್ತೀವಿ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ವೈಜ್ಞಾನಿಕ ಭಾವನೆಯನ್ನ ನಾವು ಬೆಳೆಸ್ಕೊಂಡಿಲ್ಲ. ನಾವು ಮೌಢ್ಯತೆಗೆ ಒಳಗಾಗಿದ್ದೇವೆ, ನಾವು ಮೂಢನಂಬಿಕೆಗೆ ಒಳಗಾಗಿದ್ದೇವೆ. ಅವುಗಳೆಲ್ಲ ಬಿಟ್ಬಿಡ್ಬೇಕು ನಾವು. ಹೌದಾ? ನಾವು ವೈಜ್ಞಾನಿಕ ಭಾವನೆ ಬಳಸ್ಕೊಂಡಿದ್ದೇ ಆದ್ರೆ ನಾವು ಒಬ್ಬ ಸೃಜನಶೀಲ ವ್ಯಕ್ತಿಯಾಗಿ ಬೆಳೆಯಲು ಸಾಧ್ಯತೆ ಅಂತ ಹೇಳ್ತಾ ನನ್ನ ಈ ಮಾತುಗಳಿಗೆ ವಿರಾಮ ಇಡ್ತೀನಿ. ಜೈ ಹಿಂದ್, ಜೈ ವಿಜ್ಞಾನ.